ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ಕೋರುತ್ತೇನೆ. ಗುಡ್ ಮಾರ್ನಿಂಗ್ ಎಂದು ಹೇಳುತ್ತಾ ಯೇಸು ನಮಗನುಗ್ರಹಿಸಿರುವ ಮತ್ತೊಂದು ಶ್ರೇಷ್ಠ ಸಮಯದಲ್ಲಿ ಆತನ ವಾಕ್ಯ ಧ್ಯಾನಿಸುವುದಕ್ಕಾಗಿ ನಿಮ್ಮನ್ನು ಆಹ್ವಾನಿಸುತ್ತೇನೆ. ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ಮೇಲಿಂದ ಮೇಲೆ ನಮ್ಮೊಂದಿಗೆ ಮಾತಾಡುತ್ತಾ ನಮ್ಮನ್ನು ಆಧರಿಸುತ್ತಾ ನಮ್ಮನ್ನು ನಡೆಸುತ್ತಿರುವ ನಿಮ್ಮ ವಿಧಾನಕ್ಕಾಗಿ ವಂದನೆಗಳು. ನಿಮ್ಮ ಕೃಪೆಯಲ್ಲಿ ಭದ್ರಪಡಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಅನುದಿನವೂ ದೇವರ ನಡೆಸುವಿಕೆ, ಆತನ ಆಧರಣೆ, ಆತನ ಮಾತುಗಳು, ಆತನ ವಾಗ್ದಾನ ನಮಗೆ ಎಷ್ಟೋ ಅವಶ್ಯಕವಾಗಿವೆ. ಯೆರೆಮೀಯ 31ನೇ ಅಧ್ಯಾಯ 3ನೇ ವಚನ ಓದುತ್ತಿದ್ದೇನೆ, ಕೇಳಿರಿ. ಬಹಳ ಕಾಲದ ಹಿಂದೆಯೇ ಯೆಹೋವನು ನನಗೆ ಪ್ರತ್ಯಕ್ಷನಾಗಿ ಹೀಗಂದನು, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಶಾಶ್ವತವಾದ ಪ್ರೀತಿಯಿಂದ ನಾನು ನಿನ್ನನ್ನು ಪ್ರೀತಿಸುತ್ತಾ ಇದ್ದೇನೆ. ಯಾರೇ ಆಗಲಿ ನಮ್ಮನ್ನು ಈ ಲೋಕದಲ್ಲಿ ಪ್ರೀತಿಸುತ್ತಿದ್ದಾರೆ ಅಥವಾ ಪ್ರೀತಿಸುತ್ತೇನೆ ಕೊನೆಯವರೆಗೂ ಎಂಬುದಾಗಿ ಹೇಳಬಹುದು. ಶಾಶ್ವತವಾದ ಪ್ರೀತಿ ಅಂದರೆ ಅದಕ್ಕೆ ಇನ್ನು ಯಾವ ಅಂತ್ಯವೇ ಇಲ್ಲ ಎಂದರ್ಥ. ಇದು ಎಲ್ಲಿ ಸಿಗುತ್ತೆ ನೋಡಿ? ನಮ್ಮ ತಂದೆ ತಾಯಿಗಳ ಪ್ರೀತಿ ನಾವು ಬೆಳೆದು ದೊಡ್ಡವರಾಗುವ ತನಕ ಸಿಗುತ್ತೆ. ಆ ನಂತರವೂ ಕೂಡ ಇರುತ್ತೆ ಬಿಡಿ ಅವರ ಮನಸ್ಸಲ್ಲಿ. ಗಂಡ ಹೆಂಡತಿಯರ ನಡುವೆ ಇರುವ ಪ್ರೀತಿ ಆ ಗ್ಲಾಮರ್ ಇರುವವರೆಗೂ ಮಾತ್ರ, ಆ ಒಂದು ಆಕರ್ಷಣೆ ಇರುವವರೆಗೂ ಮಾತ್ರ. ಇಬ್ಬರು ಒಬ್ಬರಿಗೋಸ್ಕರ ಒಬ್ಬರು ಅಂದರೆ ಒಬ್ಬರನ್ನೊಬ್ಬರು ನಿಜವಾಗ್ಲೂ ಅರ್ಥ ಮಾಡಿಕೊಂಡಾಗ ಪ್ರೀತಿ ಸ್ವಲ್ಪ ಕಾಲ ಇರಬಹುದೇನೋ, ಆದರೆ ಆ ಪ್ರೀತಿ ಕೂಡ ನಿಂತು ಹೋಗುತ್ತದೆ. ಸಡನ್ ಆಗಿ ಹೆಂಡತಿಯನ್ನು ಕಳೆದುಕೊಳ್ಳುವಾಗ ಇನ್ನು ಆ ಹೆಂಡತಿ ಪ್ರೀತಿಯಲ್ಲಿರುತ್ತೆ. ಗಂಡ ಸತ್ತೋದ ನಂತರ ಇನ್ನು ಆ ಗಂಡನ ಪ್ರೀತಿ ಎಲ್ಲಿ ದೊರಕುತ್ತೆ? ಹಾಗಾದರೆ ನಮ್ಮನ್ನು ದೇವರು ಪ್ರೀತಿಸುವಂತಹ ಪ್ರೀತಿ ಶಾಶ್ವತವಾದ ಪ್ರೀತಿಯಾಗಿದೆ. ನಾವು ತಾಯಿಯ ಗರ್ಭದಲ್ಲಿದ್ದಾಗಲಿಂದಲೂ ಮಣ್ಣಿಗೆ ಸೇರುವವರೆಗೂ ಅಂದುಕೊಳ್ತೀರೋ, ಮರಣ ಹೊಂದುವವರೆಗೂ ಆತನ ಪ್ರೀತಿ ಇರುತ್ತೆ ಅಂದುಕೊಳ್ತೀರೋ? ಅಗಾಧ ಜಲರಾಶಿಗಳು ಆತನ ಪ್ರೀತಿಯನ್ನು ನಂದಿಸಲಾರವು. ಮರಣದ ನಂತರವೂ ಕೂಡ ನಮ್ಮ ಜೀವಿತದಲ್ಲಿ ನಮ್ಮ ಕರ್ತನು ನಮ್ಮನ್ನು ಪ್ರೀತಿಸುವಂಥವರಾಗಿದ್ದಾರೆ. ಶಾಶ್ವತವಾಗಿ, ನಿರಂತರವಾಗಿ, ಯುಗಯುಗಗಳವರೆಗೂ ತಲತಲಾಂತರಕ್ಕೂ ಆತನೊಂದಿಗೆ ಕೂತ್ಕೊಳ್ಳುವ ಭಾಗ್ಯವನ್ನು ಆತನನ್ನು ಪ್ರೀತಿಸುವವರಿಗೆ ಕೊಡುತ್ತಾರೆ. ಅಷ್ಟಕ್ಕೂ ನೀವು ಯೇಸು ಕ್ರಿಸ್ತನನ್ನು ಪ್ರೀತಿಸ್ತಾ ಇದ್ದೀರಾ? ಆತನೇ ನಮ್ಮನ್ನು ಮೊದಲು ಪ್ರೀತಿಸಿರುವುದರಿಂದ ನಾವು ಆತನನ್ನು ಪ್ರೀತಿಸ್ತಿದ್ದೇವೆ. ಆತನು ಎಲ್ಲರನ್ನೂ ಪ್ರೀತಿಸ್ತಿದ್ದಾನೆ, ಒಳ್ಳೆಯವರನ್ನು ಕೆಟ್ಟವರನ್ನು ಎಲ್ಲರನ್ನೂ ಪ್ರೀತಿಸ್ತಿದ್ದಾನೆ. ಆದರೆ ಯಾರ್ಯಾರು ಆತನ ಪ್ರೀತಿಯನ್ನು ಸ್ವೀಕರಿಸುತ್ತಾರೋ, ಯಾರ್ಯಾರು ಆತನ ಪ್ರೀತಿಯನ್ನು ಹೊಂದಿಕೊಳ್ತಾರೋ ಅವರಿಗೆ ಮಾತ್ರ ಆಶೀರ್ವಾದ ಇರುತ್ತೆ. ನಮಗೆ ಎಷ್ಟೋ ಇರಬಹುದು, ಆದರೆ ಅವುಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ಳಬೇಕಲ್ಲವೇ? ದೇವರು ನಮಗೆ ಎಷ್ಟೋ ಮೇಲುಗಳನ್ನು ಮಾಡಿದ್ದಾರೆ, ಆದರೆ ಅವುಗಳನ್ನು ನಾವು ಹೊಂದಿಕೊಳ್ತಾ ಇದ್ದೇವಾ? ನಮಗೋಸ್ಕರ ಸಮಸ್ತವನ್ನು ಆತನು ಸಿದ್ಧಪಡಿಸಿದ್ದಾನೆ. ಪರಲೋಕವನ್ನು ಸಿದ್ಧಪಡಿಸಿದ್ದಾನೆ, ರಕ್ಷಣೆ ಸಿದ್ಧಪಡಿಸಿದ್ದಾನೆ, ಪಾಪ ಕ್ಷಮಾಪಣೆ ಸಿದ್ಧಪಡಿಸಿದ್ದಾನೆ. ನಮ್ಮನ್ನು ಪ್ರೀತಿಸಿ ನಾವು ಇನ್ನೂ ಆತನಿಗೆ ಶತ್ರುಗಳಾಗಿರುವಾಗಲೇ, ನಾವು ಇನ್ನೂ ಬಲಹೀನರಾಗಿರುವಾಗಲೇ, ನಾವು ಆತನನ್ನು ಅರಿಯುವುದಕ್ಕಿಂತ ಮುಂಚೆಯೇ, ನಾವು ಆತನನ್ನು ದೂಷಿಸುತ್ತಿರುವಾಗಲೇ, ನಿಂದಿಸುತ್ತಿರುವಾಗಲೇ, ಆತನನ್ನು ಮರೆತು ಹೋಗುವಾಗ ಆತನ ಪ್ರೀತಿ ನಿರಂತರವಾಗಿಯೂ ಶಾಶ್ವತವಾಗಿಯೇ ಇತ್ತು. ಆತನು ಪ್ರೀತಿಸ್ತಿದ್ದಾನಲ್ಲವೇ ಎಂದು ಹೇಳಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಡೆಯುವುದಿಲ್ಲ ಪ್ರಿಯರೇ. ಹೇಳ್ತಾ ಇದ್ದೀರಾ? ಭಾರತೀಯರೆಲ್ಲರಿಗೂ ಬ್ಯಾಂಕ್ನಲ್ಲಿ ದುಡ್ಡು ಹಾಕ್ತೇನೆ ಎಂದು ಹೇಳಲಾಗಿತ್ತಲ್ಲವೇ? ಹಾಗೇ ಒಂದು 5 ಲಕ್ಷ ನಿಮ್ಮ ಬ್ಯಾಂಕ್ ಅಕೌಂಟ್ ಒಳಗಡೆ ಡೆಪಾಸಿಟ್ ಆಗ್ತವೆ ಎಂದು ಅನೌನ್ಸ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಆಟೋಮೆಟಿಕ್ ಆಗಿ ಡೆಪಾಸಿಟ್ ಆಗ್ತಾವಂತೀರಾ? ಅದಕ್ಕಾಗಿ ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ನಿಮ್ಮ ಹೆಸರನ್ನು ನಮೂದಿಸಿಕೊಳ್ಳಿರಿ, ನಿಮ್ಮ ಬ್ಯಾಂಕ್ ನಂಬರ್ ಕೊಡಿರಿ ಎಂದು ಕೇಳಿದ್ದಾರೆ ಅಂದುಕೊಳ್ಳಿ. ಇಲ್ಲ, ಅದು ಯಾವುದೂ ಅಗತ್ಯವಿಲ್ಲದೆ ನನ್ನ ಬ್ಯಾಂಕ್ ಅಕೌಂಟ್ ಒಳಗಡೆ ದುಡ್ಡು ಡೆಪಾಸಿಟ್ ಆಗ್ತವೆ ಅಂದರೆ ಆಗುತ್ತಾ? ಆಗೋದಿಲ್ವಲ್ಲ. ಹಾಗೆಯೇ ಯೇಸು ನಮಗೆ ಕೊಡುವ ಆಶೀರ್ವಾದಗಳಿಗೋಸ್ಕರ ನಾವು ಆತನ ಬಳಿಗೆ ಹೋಗಿ ಐಡೆಂಟಿಫೈ ಮಾಡಿಕೊಳ್ಬೇಕು. ನಾನು ಯೇಸುವೆ, ನಿನ್ನ ಮಗುವಾಗಿದ್ದೇನೆ, ನನ್ನ ತಪ್ಪು ಒಪ್ಪಿಕೊಳ್ತಿದ್ದೇನೆ, ನನ್ನನ್ನು ಕ್ಷಮಿಸು ದೇವರೇ, ನಿಮ್ಮ ರಕ್ತದಿಂದ ತೊಳೆಯಿರಿ, ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಬರೆಯಿರಿ. 5 ಲಕ್ಷ 10 ಲಕ್ಷ ಅಷ್ಟೇ ಅಲ್ಲ ಪ್ರಿಯರೇ,
ನಾವು ಬೇಡುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಕರ್ತನು ನಮಗಾಗಿ ಮಾಡಲು ಸಿದ್ಧನಾಗಿದ್ದಾರೆ. ಭಾರತ ದೇಶದಲ್ಲಿರುವ ಭಾರತೀಯರೆಲ್ಲರನ್ನು ಪ್ರೀತಿಸಿದಾಗಿಯೂ ಯಾರು ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೋ ಅವರೇ ಅವುಗಳಿಗೆ ಹಕ್ಕುದಾರರಾಗುತ್ತಾರೆ. ಅಷ್ಟ್ಯಾಕೆ ನಮಗೆ ರ್ಯಾಷನ್ ಬೇಕಾದರೆ ರ್ಯಾಷನ್ ಕಾರ್ಡ್ ಇರಬೇಕಲ್ಲವೇ? ನಾವು ಒಂದು ಹೊರದೇಶಕ್ಕೆ ಹೋಗಬೇಕಾದ್ರೆ ಅದಕ್ಕೆ ತಕ್ಕಂತಹ ಪಾಸ್ಪೋರ್ಟ್ ವೀಸಾ ಇರಬೇಕಲ್ಲವೇ? ಹಾಗೆಯೇ ದೇವರ ಆಶೀರ್ವಾದಕ್ಕೆ ಎಲ್ಲರೂ ಎಲಿಜಿಬಲ್ ಆಗಿದ್ದಾರೆ. ಆತನ ಪ್ರೀತಿಗೆ ನಾವೆಲ್ಲರೂ ಪಾತ್ರರಾಗಿದ್ದೇವೆ. ಆದರೆ ನಿಮಗೋಸ್ಕರ ನಿಮ್ಮಿಂದ ಆಗುವಂತಹ ಕೆಲಸ ನೀವೇನು ಮಾಡ್ತಾ ಇದ್ದೀರಿ? ಆತನನ್ನು ಪ್ರೀತಿಸ್ತಾ ಇದ್ದೀರಾ? ಆತನನ್ನು ನಂಬುತ್ತಾ ಇದ್ದೀರಾ? ಆತನಲ್ಲಿ ನಂಬಿಕೆ ಇಡುತ್ತಾ ಇದ್ದೀರಾ? ಕರ್ತನಾದ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಡು, ಆಗ ನೀನು ನಿನ್ನ ಮನೆಯವರೆಲ್ಲರೂ ರಕ್ಷಣೆ ಹೊಂದುತ್ತೀರಿ ಎಂದು ವಾಕ್ಯ ಹೇಳ್ತದಲ್ಲವೇ? ಆತನ ನಾಮದಲ್ಲಿ ನಮಗೆ ಎಲ್ಲವೂ ದೊರಕುತ್ತಾ ಇವೆ. ಆತನ ಪ್ರೀತಿ ನಮ್ಮ ವಿಷಯದಲ್ಲಿ ಅಗಲಿ ಹೋಗುವಂಥದ್ದಲ್ಲ, ಬಿಟ್ಟು ಹೋಗುವಂಥದ್ದಲ್ಲ. ಶಾಶ್ವತವಾದ ಪ್ರೀತಿಯಿಂದ ಆತನು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾ ಇದ್ದಾನೆ. ಆತನ ಪ್ರೀತಿಯಲ್ಲಿ ಪಕ್ಷಪಾತವಿಲ್ಲ. ಆತನ ಪ್ರೀತಿ ಮುಗಿದು ಹೋಗೋದಿಲ್ಲ. ಆತನ ಪ್ರೀತಿ ನಿರಂತರವಾದ ಪ್ರೀತಿಯಾಗಿದೆ, ಅದ್ಭುತವಾದ ಪ್ರೀತಿಯಾಗಿದೆ. ಆತನ ಪ್ರೀತಿ ಪ್ರತಿಯೊಬ್ಬರಿಗೂ ತಲುಪುವಷ್ಟು ವಿಶಾಲವಾದದ್ದಾಗಿದೆ. ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದಾಗ ಆತನ 2 ಕೈಗಳು ಉತ್ತರ ದಕ್ಷಿಣ ದಿಕ್ಕಿಗಿರುವ ಪ್ರತಿಯೊಬ್ಬರಿಗೂ ರೀಚ್ ಆದವು. ಆ ಶಿಲುಬೆಯ ಮೇಲಿನ ಭಾಗವು ಆಕಾಶ ಮಹಾಕಾಶಗಳವರೆಗೂ, ಕೆಳಭಾಗವು ಪಾತಾಳ ಲೋಕಕ್ಕೆ ಸೇರುವಷ್ಟರ ಮಟ್ಟಿಗೆ ಆತನು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಿದ್ದಾನೆಂದು ಕಿವಿಗೊಡಲೊಲ್ಲದವರ ಕಡೆಗೆ ದಿನವಿಡಿಯೂ ಪ್ರೀತಿಸಿ ಕೈಚಾಚಿ ಆಹ್ವಾನಿಸುತ್ತಿದ್ದಾನೆ ಎಂದು ವಾಕ್ಯದಲ್ಲಿ ಅನೇಕ ಸಾರಿ ಕೇಳ್ತೇವಲ್ಲವೇ? ಆದರೆ ನೀವು ಹೋಗಿ ಆತನ ಮಡಿಲಿಗೆ ಸೇರಿದ್ರೆ ತಾನೇ ಆತನ ಪ್ರೀತಿಗೆ ಪಾತ್ರರಾಗೋದು. ಆತನ ಪ್ರೀತಿಯನ್ನು ಗುರುತಿಸಿ ಆತನಲ್ಲಿ ಆನಂದಿಸಿ ಆತನನ್ನು ಅಪ್ಪಿಕೊಳ್ಳುವಾಗ ತಾನೇ ಅನುಭವಿಸೋದು. ಶಾಶ್ವತವಾದ ಪ್ರೀತಿಯಿಂದ ನಾನು ನಿನ್ನನ್ನು ಪ್ರೀತಿಸಿರುವುದರಿಂದ ಕೈ ಬಿಡದೆ ನಿನಗೆ ಕೃಪೆಯನ್ನು ತೋರಿಸುವೆನು. ಮನುಷ್ಯರ ಪ್ರೀತಿ ನಮ್ಮಿಂದ ಅವರಿಗೇನಾದರೂ ಲಾಭ ಇರುವವರೆಗೂ ಮಾತ್ರ ಇರುತ್ತೆ. ಒಂದು ಸಾರಿ ಏನಾದರೂ ನಮ್ಮನ್ನು ಪ್ರೀತಿಸುವಂಥವರಿಗೆ ನಾವು ಮೋಸ ಮಾಡಿದ್ದೇವೆ ಅಂದುಕೊಳ್ಳಿ, ಛಿಛಿ ಎಂದು ಇವರಿಗಿಂತ ಹೆಚ್ಚು ನಾಯಿಗೆ ನಿಯತ್ತಿರುತ್ತೆ ಎಂಬುದಾಗಿ ನಮ್ಮನ್ನು ದ್ವೇಷಿಸ್ತಾರೆ. ಆದರೆ ಯೇಸು ನಾವು ಎಷ್ಟೇ ಸಾರಿ ಆತನ ಮನಸ್ಸಿಗೆ ಗಾಯ ಉಂಟು ಮಾಡಿದರೂ ನನ್ನನ್ನು ಕ್ಷಮಿಸು ದೇವರೇ, ನಾನು ತಪ್ಪು ಮಾಡಿದ್ದೇನೆ ಎಂದು ಹೇಳಿ ಪಶ್ಚಾತ್ತಾಪ ಪಡುವುದಾದರೆ ಆತನು ಕ್ಷಮಿಸಲು ಸಿದ್ಧನಾಗಿದ್ದಾರೆ. ಬಿಡಲಾರದೆ ಕೃಪೆ ತೋರಿಸುವ ಆತನಾಗಿದ್ದಾರೆ. ಆತನ ಪ್ರೀತಿ ಅಪಾರವಾಗಿದೆ. ಆತನ ಪ್ರೀತಿಯಿಂದಲೇ ಈ ದಿನ ನಾವು ಸಜೀವವುಳ್ಳವರಾಗಿದ್ದೇವೆ. ನರಕಕ್ಕೆ ಹೋಗಬೇಕಾಗಿತ್ತು, ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣವಾಗಿತ್ತು. ಆ ಮರಣದ ನಿಮಿತ್ತ ಪಾತಾಳಕ್ಕೆ ಹೋಗಬೇಕಾಗಿರುವಂತಹ ನಮ್ಮನ್ನು ತನ್ನ ರಕ್ತ ಸುರಿಸುವುದರ ಮೂಲಕ, ಪಾಪಕ್ಕೆ ಪ್ರಾಯಶ್ಚಿತ್ತ ಉಂಟು ಮಾಡುವುದರ ಮೂಲಕ ಶಿಲುಬೆಯಲ್ಲಿ ಆತನು ಯಜ್ಞವಾಗಿ ಅರ್ಪಿಸಿಕೊಟ್ಟು ನಮ್ಮ ಪಾಪಗಳನ್ನು ಕ್ಷಮಿಸಿರೋದ್ರಿಂದ ತನ್ನ ಪ್ರೀತಿಯನ್ನು ತೋರ್ಪಡಿಸಿದ್ದಾನೆ. ಶಿಲುಬೆ ಮೇಲೆ ಆತನ ಪ್ರೀತಿ ತೋರ್ಪಡಿಸಲಾಗುತ್ತೆ. ಆ ಶಿಲುಬೆಯ ಮೇಲೆ ಆತನು ಯಜ್ಞವಾಗಿ ಅರ್ಪಿಸಿಟ್ಟಿರುವುದನ್ನು ನಂಬುವಾಗ, ಪಶ್ಚಾತ್ತಾಪ ಪಡುವಾಗ ಆತನ ಪ್ರೀತಿಯ ಮಡಿಲಿಗೆ ನಾವು ಸೇರುತ್ತೇವೆ. ಇನ್ನು ನಾವು ಯಾವುದರ ಕುರಿತು ಚಿಂತಿಸುವ ಅಗತ್ಯವಿಲ್ಲ. ಲೋಕದ ಮನುಷ್ಯರು ನಮ್ಮ ಕೈ ಬಿಟ್ಟರು, ನಮ್ಮ ಆರೋಗ್ಯ ಕ್ಷೀಣಿಸಿ ಹೋದರು, ನಮ್ಮ ಆಸ್ತಿ ಪಾಸ್ತಿಗಳೆಲ್ಲ ಹೊರಟು ಹೋದರು, ನಮ್ಮ ಬಂಧುಗಳೆಲ್ಲ ಕೈ ಬಿಟ್ಟು ಹೋದರು, ತಳ್ಳಿ ಬಿಡಲಾರದಂತಹ ದೇವರು ನಮ್ಮ ಕರ್ತನಾದ ಯೇಸುವಾಗಿದ್ದಾರೆ. ನಿಮ್ಮನ್ನು ಬಿಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ ಎಂದ ಕರ್ತನು ನಮ್ಮ ಸಂಗಡ ಇದ್ದಾರೆ. ಆತನ ಪ್ರೀತಿಯನ್ನು ಗುರುತಿಸಿ ಆತನ ಪಾದಕ್ಕೆ ಅಡ್ಡ ಬೀಳೋಣ. ಆತನ ಪ್ರೀತಿಯನ್ನು ಗುರುತಿಸಿ ಆತನ ಪ್ರೀತಿಯನ್ನು ಸವಿದುಕೊಳ್ಳುವುದಕ್ಕಾಗಿ ಆತನ ವಾಕ್ಯವನ್ನು ಧ್ಯಾನಿಸಿ ಆತನ ಪಾದ ಸನ್ನಿಧಿಯಲ್ಲಿ ಕಾದುಕೊಂಡು ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಲೋಕವನ್ನು ಯಾಕೆ ಪ್ರೀತಿಸ್ತೀರಿ? ಲೋಕದಲ್ಲಿರುವ ವಸ್ತುಗಳನ್ನು ಯಾಕೆ ಪ್ರೀತಿಸ್ತೀರಿ? ಲೋಕದಲ್ಲಿರುವ ಮನುಷ್ಯರನ್ನು ನೋಡಿ ಯಾಕೆ ಆಕರ್ಷಿತರಾಗುತ್ತೀರಿ? ಯೇಸುವನ್ನು ಯಾರೊಂದಿಗೆ ಹೋಲಿಸಲಿಕ್ಕಾಗೋದಿಲ್ಲ. ಆತನ ಪ್ರೀತಿಯೊಂದಿಗೆ ಹೋಲಿಸುವಂತಹ ಪ್ರೀತಿ ಲೋಕದಲ್ಲಿ ಯಾವುದೂ ಇಲ್ಲ. ಪ್ರಿಯಸಿ ಪ್ರೇಮಿಗಿಂತಲೂ ದೊಡ್ಡದಾಗಿದೆ ಆತನ ಪ್ರೀತಿ. ಅಣ್ಣ ತಮ್ಮಂದರ, ಅಕ್ಕ ತಂಗಿಯಂದರ ಪ್ರೀತಿಗಿಂತಲೂ, ತಂದೆ ತಾಯಿಗಳ ಪ್ರೀತಿಗಿಂತಲೂ ದೊಡ್ಡದಾಗಿದೆ. ಹೆತ್ತ ತಾಯಿ ನಿಮ್ಮನ್ನು ಮರೆತರು ಮರೆತಾಳು, ಆದರೆ ನಾನು ನಿಮ್ಮನ್ನು ಮರೆಯುವುದಿಲ್ಲ ಅಂದಿದ್ದಾರೆ.
ಇಂಥ ಅದ್ಭುತನಾದ ದೇವರು ನಮ್ಮೊಂದಿಗಿರುವಾಗ ನಾವು ಪ್ರೀತಿ ಇಲ್ಲದವರಾಗಿ ಒಣಗಿದ ಸ್ಥಿತಿಯಲ್ಲಿ ಯಾಕಿರಬೇಕು? ಪ್ರತಿದಿನ ಉದಯದಲ್ಲಿ ಎದ್ದು ಯೇಸುವಿನ ಪ್ರೀತಿಯನ್ನು ಒಮ್ಮೆ ಜ್ಞಾಪಕ ಮಾಡಿಕೊಳ್ಳಿ. ಗತ ದಿನಮಾನಗಳಲ್ಲಿ ನಿಮ್ಮನ್ನು ಎಷ್ಟು ವಿಧಾನದಲ್ಲಿ ಸ್ವಸ್ಥಪಡಿಸಿದ್ದಾರೆಂದು, ಕ್ಷಮಿಸಿದ್ದಾರೆಂದು, ತಪ್ಪಿಸಿದ್ದಾರೆಂದು, ಬಿಡಿಸಿದ್ದಾರೆಂದು, ಹೇಗೆ ಆಧರಿಸಿದ್ದಾರೆ ಎಂಬುದನ್ನು ಜ್ಞಾಪಕ ಮಾಡಿಕೊಳ್ಳಿ. ಎದ್ದೇಳಿ ಪ್ರಿಯರೇ, ಇನ್ನೂ ಹಾಸಿಗೆ ಮೇಲೆ ಇದ್ದೀರಾ? ಕೇಳ್ತಾ ಇದ್ದೀರಾ ನನ್ನ ಮಾತುಗಳು? ದೇವರ ಪ್ರೀತಿ ನಾವು ಗುರುತಿಸುವುದಾದರೆ ಇನ್ನು ಲೋಕದಲ್ಲಿ ನಮ್ಗೆ ಯಾವ ಕೊರತೆ ಇರಲ್ಲ, ಯಾವ ದಿಗುಲು ಇರಲ್ಲ, ಯಾವ ಭಯ ಇರಲ್ಲ, ಭವಿಷ್ಯದ ಕುರಿತು ಯಾವ ಬಾಧೆ ಇರಲ್ಲ. ಆತನು ನಮ್ಮನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸ್ತಿದ್ದಾನೆ. ಆತನು ನಮ್ಮನ್ನು ಕೈಬಿಡದೆ ಕೃಪೆ ತೋರಿಸುವ ಆತನಾಗಿದ್ದಾನೆ. 17ನೇ ವಚನ ಹೇಳುತ್ತೆ, ನಿನಗೆ ಮುಂದೆ ಒಳ್ಳೆಯ ಗತಿಯಾಗುವುದೆಂದು ನಿರೀಕ್ಷೆ ಇದೆ. ಮುಂದೆ ಬರುವ ಕಾಲದ ವಿಷಯದಲ್ಲಿ ನೀನು ಚಿಂತಿಸುವ ಅಗತ್ಯವಿಲ್ಲ. ಫ್ಯೂಚರ್ ಕುರಿತು ಚಿಂತೆ ಇದೆಯಲ್ಲವೋ ಈ ದಿನ ಅನೇಕರಿಗೆ? ದರ ಹೆಚ್ಚಾಗ್ತಿದೆ, ಪ್ರಪಂಚದಲ್ಲಿ ದೇಶಗಳು ದಿವಾಳಿ ಎದ್ದೇಳ್ತಿವೆ, ಯುದ್ಧ ಭೀತಿ ಹೆಚ್ಚಾಗ್ತಿದೆ, ಪ್ರಪಂಚ ಪರಿಸ್ಥಿತಿಗಳು ಬದಲಾಗುತ್ತಾ ಇವೆ, ದುಡ್ಡಿಗೆ ಬೆಲೆ ಇರೋದಿಲ್ಲಂತೆ, ಆಹಾರದ ಬರಗಾಲ ಬರುತ್ತಂತೆ, ಈಗಾಗಲೇ ಕೆಲವು ಸ್ಥಳಗಳಲ್ಲಿ ಬಂದಿದೆಯಲ್ಲವೇ? ಇಂತಹ ಭಯ, ನಮ್ಮ ಮಕ್ಕಳು ಏನಾಗ್ತಾರೋ ಗೊತ್ತಿಲ್ಲ, ಮಕ್ಕಳ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ ಎಂಬ ಚಿಂತೆ ಈ ದಿನ ಬಹಳ ತಂದೆ ತಾಯಿಗಳಿಗೆ ಇದೆಯಲ್ಲವೇ? ದೇವರು ನಿಮ್ಮನ್ನು ಎಷ್ಟೊಂದು ಪ್ರೀತಿಸ್ತಿದ್ದಾರೆಂದು ನೀವು ಗುರುತಿಸುವುದಾದರೆ ಆತನ ಪ್ರೀತಿ ನಿಮ್ಮೊಂದಿಗೆ ಮುಗಿದೋಗೋದಿಲ್ಲ, ನಿಮ್ಮ ಮಕ್ಕಳ ಮಕ್ಕಳ ಮಕ್ಕಳವರೆಗೂ ಮುಂದುವರಿಸುತ್ತಾರೆ. ನಿನಗೆ ಮುಂದೆ ಒಳ್ಳೆಯ ಗತಿ ಆಗುವುದೆಂದು ನಿರೀಕ್ಷೆ ಇದೆ. ನಿನ್ನ ಮಕ್ಕಳು ಹಿಂದಿರುಗಿ ಸ್ವಂತ ಸೀಮೆಯನ್ನು ತಮ್ಮ ಸ್ವದೇಶಕ್ಕೆ ತಿರುಗಿ ಬಂದು ಸೇರುವರು. ಇದೇ ಯೆಹೋವನ ನುಡಿ. ಹಲ್ಲೆಲೂಯಾ. ಮುಂಬರುವ ದಿನಗಳಲ್ಲಿ ನಿನಗೆ ಒಳ್ಳೆಯ ಗತಿಯಾಗುವುದು ಎಂಬ ನಿರೀಕ್ಷೆ ಇದೆ. ಯೇಸುವನ್ನು ನಂಬಿದಂಥವರಿಗೆ ಭವಿಷ್ಯದ ಕುರಿತು ಭಯ ಇರೋದಿಲ್ಲ ಪ್ರಿಯರೇ. ನಿಮ್ಮ ಸುತ್ತಲೂ ಬರಗಾಲ ಇದ್ರೂ ಸಹ ನಿಮಗೆ ಸಮೃದ್ಧಿ ಕೊಡುವುದಕ್ಕಾಗಿ, ನಿಮ್ಮ ಸುತ್ತಲೂ ಉಪದ್ರವ ಇದ್ರೂ ಕೂಡ ಅದು ನಿಮ್ಮ ಗುಡಾರದ ಸಮೀಪಕ್ಕೂ ಬರದಂತೆ ತಡೆಯುವುದಕ್ಕಾಗಿ, ನಿಮ್ಮ ಸುತ್ತಲೂ ಮಹಾವೇದನೆ ಇದ್ದರೂ ಕೂಡ ನಿಮ್ಮನ್ನು ತನ್ನ ರೆಕ್ಕೆಯ ಅಡಿಯಲ್ಲಿ ಮರೆಮಾಡಲು ಕರ್ತನು ಸಿದ್ಧನಾಗಿದ್ದಾರೆ. ಯೇಸು ಕ್ರಿಸ್ತನಂದ್ರೆ ಏನಂದುಕೊಳ್ತಾ ಇದ್ದೀರಿ? ಈತನನ್ನು ನಂಬಿರಿ, ಈತನ ಪ್ರೀತಿಯನ್ನು ಗುರುತಿಸಿರಿ, ಈತನಿಗೆ ನಿಮ್ಮ ಜೀವಿತ ಒಪ್ಪಿಸಿಕೊಡಿರಿ, ಆತನ ರೆಕ್ಕೆಯ ಕೆಳಗೆ ಆಶ್ರಯ ಪಡೆಯಿರಿ. ಮುಂಬರುವ ಉಗ್ರತೆಯಿಂದ ನಿಮ್ಮನ್ನು ತಪ್ಪಿಸ್ತೇನೆ ಎಂದು, ಅಂದರೆ ಈಗಿರುವ ದಿನಗಳಿಗಿಂತಲೂ ಭಯಂಕರವಾದ ಉಗ್ರತೆಯ ದಿನಗಳು ಬರಬಹುದು. ಆತನ ಬರೋಣದ ಸಮಯದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಲಯಾಗುವಂತಹ ಒಂದು ದಿನ ಇದೆ. ಆ ದಿನ ಆ ಉಗ್ರ ಕೋಪದಿಂದ ನಿಮ್ಮನ್ನು ತಪ್ಪಿಸಬೇಕೆನ್ನುವುದಕ್ಕಾಗಿಯೇ ಈ ದಿನವೇ ನಿಮ್ಮನ್ನು ಆತನು ಎಚ್ಚರಿಸುತ್ತಿದ್ದಾನೆ. ಆ ಭಯಂಕರವಾದ ಉಗ್ರಕೋಪದಿಂದ ನಿಮ್ಮನ್ನು ತಪ್ಪಿಸುವುದಕ್ಕಾಗಿಯೇ ಆ ಕಲ್ವರಿ ಶಿಲುಬೆಯ ಮೇಲೆ ಆತನು ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ ಎಂಬುದಾಗಿ ನಂಬಿರಿ. ಈ ಲೋಕದಲ್ಲಿ ಯಾರು ಇಲ್ಲದಿದ್ದರೂ ಸಹ ನಾನು ಒಬ್ಬನೇ ಏನಾದರೂ ಇದ್ದಿದ್ದೇ ಆದರೆ, ನನ್ನ ಒಬ್ಬನಿಗೋಸ್ಕರವೂ ಸಹ ಯೇಸು ಈ ಲೋಕಕ್ಕೆ ಬಂದು ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಡ್ತಾ ಇದ್ರು ಎಂಬುದಾಗಿ ನಾನು ನಂಬುತ್ತೇನೆ. ನನ್ನನ್ನು ಯೇಸು ಅಷ್ಟೊಂದು ಪ್ರೀತಿಸಿದ್ದಾರೆ ಎಂದು ನಂಬಿದಕ್ಕಾಗಿಯೇ ನನ್ನ ಜೀವಿತ ಯೇಸುವಿಗೆ ಒಪ್ಪಿಸಿಕೊಟ್ಟಿದ್ದೇನೆ. ನನ್ನ ಜೀವಿತ ವ್ಯರ್ಥವಾಗಲಿಲ್ಲ, ನನ್ನ ಜೀವಿತದಲ್ಲಿ ನಷ್ಟ ಹೋಗಲಿಲ್ಲ, ಮೋಸ ಹೋಗಲಿಲ್ಲ. ಆತನನ್ನು ನಂಬಿದವರಿಗೆ ಯಾವ ಒಳ್ಳೆಯದರ ಕೊರತೆ ಇರಲ್ಲ. ಆತನ ಪ್ರೀತಿ ನಮ್ಮೊಂದಿಗಿರುವಾಗ ಲೋಕದ ಪ್ರೀತಿಗಾಗಿ ನಾವು ತವಕಿಸುವ ಅಗತ್ಯವಿಲ್ಲ. ಆ ಯೇಸು ಕೊಡುವ ಆಧರಣೆ ಹೊಂದಿಕೊಳ್ಳುವವನು ಈ ಲೋಕದಲ್ಲಿರುವ ತಾತ್ಕಾಲಿಕವಾದ ಆಧರಣೆ ಹೊಂದಲು ತವಕಿಸಲ್ಲ. ಏನಾಗಿದೆ ನಿಮ್ಮ ತವಕ? ಏನಾಗಿದೆ ನಿಮ್ಮ ಬಯಕೆ? ಯಾಕೆ ಬೆಳಗ್ಗೆ ಎದ್ದಂದಿನಿಂದ ಸಾಯಂಕಾಲದವರೆಗೂ ಅವರನ್ನೋ ಇವರನ್ನು ಸಂತೋಷಪಡಿಸುವುದಕ್ಕಾಗಿಯೋ, ಏನೇನೋ ಸಂಪಾದಿಸಿಕೊಳ್ಳುವುದಕ್ಕಾಗಿಯೋ, ಭವಿಷ್ಯಕ್ಕಾಗಿ ಏನಾದರೂ ಕೂಡಿಡಬೇಕೆನ್ನುವುದೇ ನಿಮ್ಮ ಧ್ಯಾಸವಾಗಿದೆಯಾ? ನಿಮ್ಮ ಕೈ ಬಿಡದಂತಹ, ತಳ್ಳಿ ಬಿಡದಂತಹ, ಶಾಶ್ವತ ಪ್ರೀತಿಯಿಂದ ಪ್ರೀತಿಸಿದಂತಹ, ನಿಮ್ಮ ಕೈ ಬಿಡದೆ ಕೃಪೆಯನ್ನು ತೋರಿಸುತ್ತಿರುವ, ಮುಂದೆ ಬರಲಿಕ್ಕಿರುವ ಕಾಲದಲ್ಲಿ ನಿಮಗೋಸ್ಕರ ಅವಶ್ಯಕವಾದ ಕಾರ್ಯಗಳನ್ನು ಸಿದ್ಧ ಮಾಡಿಟ್ಟಿರುವಂತಹ ಕರ್ತನನ್ನು ಸ್ತುತಿಸುತ್ತಾ ಇದ್ದೀರಾ? ನಿಮ್ಮ ಮಕ್ಕಳನ್ನು ನಾನು ಆಶೀರ್ವದಿಸುತ್ತೇನೆ ಅನ್ನುತ್ತಾರೆ. ನಿನ್ನ ಮಕ್ಕಳು ತಿರುಗಿ ಸ್ವಂತ ದೇಶಕ್ಕೆ ಹೋಗುತ್ತಾರೆ. ಹಾಗೆ ಅವರು ಬರುವಂತೆ ನಾನು ಮಾಡ್ತೇನೆ, ಅವರು ಕಳೆದುಕೊಂಡಿರುವುದೆಲ್ಲ ಹೊಂದಿಕೊಳ್ಳುವಂತೆ ಮಾಡುತ್ತೇನೆ ಅನ್ನುತ್ತಾರೆ. ಎಂತಹ ವಾಗ್ದಾನ ಮಾಡ್ತಾರೆ! ಎಂತಹ ದೊಡ್ಡ ದೇವರು ನಮಗಿದ್ದಾರೆ ನೋಡಿ. ಈ ಲೋಕದಲ್ಲಿ ನನ್ನನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಲು ಯೇಸು ಹೊರತು ಬೇರೆ ಯಾರೂ ನನಗೆ ಇಲ್ಲ. ಆತನ ಪ್ರೀತಿ ಮಾರ್ಪಡದ ಪ್ರೀತಿಯಾಗಿದೆ, ನಿಂತು ಹೋಗದಂತಹ, ಆರಿ ಹೋಗದಂತಹ ಪ್ರೀತಿಯಾಗಿದೆ. ಆ ಪ್ರೀತಿಯಿಂದ ನನ್ನನ್ನು ಈ ಲೋಕದಲ್ಲಿ ಯಾವುದು ಬೇರೆ ಮಾಡಲಿಕ್ಕಾಗೋದಿಲ್ಲ. ಯೇಸುವನ್ನು ಪ್ರೀತಿಸೋಣ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ.
ಯೇಸುವನ್ನು ಪ್ರೀತಿಸೋಣ. ಆತನ ಪ್ರೀತಿಯಿಂದ ತುಂಬಲ್ಪಟ್ಟು ಪ್ರೀತಿ ಇಲ್ಲದ ಈ ಲೋಕದಲ್ಲಿ ಕ್ರಿಸ್ತನ ಪ್ರೀತಿ ನಮ್ಮ ಮೂಲಕ ತೋರಿಸಿಕೊಡೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ಬರ್ತಿದ್ದೇವೆ ದೇವರೇ. ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಉದಯಕಾಲ ಸಮಯದಲ್ಲಿ ಈ ವಾಕ್ಯ ಧ್ಯಾನದಲ್ಲಿ ಐಕ್ಯವಾಗಿದ್ದಾರೋ ಅಂಥವರನ್ನೆಲ್ಲ ನೋಡಿರಿ ದೇವರೇ. ಅವರನ್ನು ಕೂಡ ನೀವು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸುತ್ತಾ ಇದ್ದೀರೆಂದು, ನಮ್ಮ ಕೈ ಬಿಡದೆ ಕೃಪೆ ತೋರಿಸುತ್ತಾ ಇರುವುದರಿಂದಲೇ ಈ ದಿನಕ್ಕೂ ನಾವು ಸಜೀವವುಳ್ಳವರಾಗಿದ್ದೇವೆಂದು ಗುರುತಿಸಿ ನಿಮ್ಮ ಪ್ರೀತಿಯಲ್ಲಿ ಬೇರೂರಿಕೊಂಡು ಸ್ಥಿರಗೊಳ್ಳುವಂತೆ ಮುಂಬರುವ ಕಾಲದಲ್ಲಿ ನಮ್ಮ ಮಕ್ಕಳನ್ನು ಕೂಡ ನೀವು ಕಾಪಾಡಿ ಅಭಿವೃದ್ಧಿಪಡಿಸುವ ದೇವರಾಗಿದ್ದೀರೆಂದು, ನಿಮ್ಮ ಬರುಣದ ದಿನದಲ್ಲಿ ನಮ್ಮನ್ನು ಕಾಪಾಡಿ ನಿಮ್ಮ ರಾಜ್ಯದ ವಾರಸುದಾರರನ್ನಾಗಿ ಮಾಡಿಕೊಳ್ಳಲು ನಮಗೋಸ್ಕರ ಶಿಲುಬೆಯ ಮೇಲೆ ಯಜ್ಞವಾಗಿ ಅರ್ಪಿಸಿಕೊಟ್ಟಿದ್ದೀರೆಂದು ನಾವು ಗುರುತಿಸಿ ನಿಮ್ಮನ್ನು ಸ್ತುತಿಸುವುದಕ್ಕಾಗಿ ನಿಮಗೋಸ್ಕರವೇ ಜೀವಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. 8939731313 ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿರಿ. ದಯವಿಟ್ಟು ವಾಟ್ಸಪ್ನಲ್ಲಿ ಮಾತ್ರ ವಾಯ್ಸ್ ಇಲ್ಲವೇ ಟೆಕ್ಸ್ಟ್ ಮೆಸೇಜ್ ಕಳಿಸಿಕೊಡಿರಿ. ಫೋನ್ ಮಾಡಬೇಡಿ, ಎತ್ತಿಲ್ಲ ಎಂದು ಬಾಧೆ ಪಡಬೇಡಿ. ನಿಮ್ಮ ವಾಟ್ಸಪ್ ಮೆಸೇಜಸ್ ಎಲ್ಲ ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ಕರ್ತನು ಅದ್ಭುತ ಮಾಡುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಬೆಳಗ್ಗೆ 7 ಗಂಟೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ.